ಮೇಡಮ್. ಇಲ್ಲಿ ಶ್ರೀರಾಮಪುರ ಮಶಾನ ಹಿಂಭಾಗ ಮುಂದೆ ಎಲ್ಲ ಮನೆಗಳು ಇದೆ. ಹಂಗಾಗಿ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಮಶಾನದಲ್ಲಿ ಅಮ್ಮನ್ನ ದೇವ್ರನ್ನ ಇಟ್ಕೊಂಡು ತುಂಬಾ ಒಂಥರ ಭಯಂಕರವಾದ ಪೂಜೆಗಳು ಮಾಡ್ತಾರೆ. ಮಾಡ್ಬಿಟ್ಟು ಮಿಡ್ ನೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಗಂಜಾ ಹುಡುಗರು ಆಮೇಲೆ ಬಂದ್ಬಿಟ್ಟು ಬಲಿ ಪೂಜೆಗಳು ಮಾಡ್ಕೊಂಡು ಕಿರ್ಚ್ಕೊಂಡು ತುಂಬಾ ತುಂಬಾ ಕಷ್ಟ ಪಡ್ತಾ ಇದ್ರೆ. ಅಕ್ಕಪಕ್ಕ ಇರೋರು ಬಂದ್ಬಿಟ್ಟು ಹೇಳಕ್ಕೆ ಭಯ ಪಡ್ಕೊಂಡು ಏನು ಯಾರ ಹತ್ರ ಹೋಗಿ ಹೇಳೋದು, ಯಾರ ಹತ್ರ ಏನು ಮಾತಾಡೋದು, ಎಲ್ಲಿ ಹೋಗೋದು, ಏನು ಮಾಡೋದು ಅಂದ್ಬಿಟ್ಟು ಅವ್ರ ಭಯ ಬಂದ್ಬಿಟ್ಟು ನಮ್ಮನ್ನೆಲ್ಲ ಬಂದು ಭೇಟಿ ಮಾಡಿದ್ದಾರೆ. ಹಾಗಾಗಿ ನಾವು ಸೋಷಿಯಲ್ ವರ್ಕರೇ, ನಾವು ಗಾಂಧಿನಗರದಿಂದ ಕೆಲಸ ಮಾಡ್ಕೊಂಡು ನಾನು ಬಂದ್ಬಿಟ್ಟು ರಾಜಾಜಿನಗರ ಕ್ಷೇತ್ರದಲ್ಲಿ ಇದ್ದೀನಿ. ನಮ್ಮ ಸಾಹೇಬ್ರಿಗೂ ಗೊತ್ತಿಲ್ಲ. ಹಂಗಾಗಿ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ನಿನ್ನೆ ಸುಮಾರು ಒಂದು 25 ಜನ ಬಂದ್ಬಿಟ್ಟು ರಾಜು ಸರ್ ಹತ್ರ ಹೋಗಿ ಅಲ್ಲೂ ಮಾತಾಡಿದ್ದೀವಿ. ಹಂಗಾಗಿ ಬಂದ್ಬಿಟ್ಟು ಇವಾಗ ಬಂದ್ಬಿಟ್ಟು ಹೆಣ್ಮಕ್ಳು ವಯಸ್ಸು ಹುಡುಗಿರು ಆ ಪೂಜೆಗಳೆಲ್ಲ ನೋಡ್ಬಿಟ್ಟು ತುಂಬಾ ಭಯ ಪಡ್ಕೊಂಡು ಇಲ್ಲಿ ಇರೋದು ಬೇಡ, ನಮ್ಗೇನಾದ್ರು ಒಂದು ವ್ಯವಸ್ಥೆ ಮಾಡಿಕೊಡಿ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಕರೆದು MH ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ. ಅವ್ರು ಯಾರು ಅದನ್ನ ಬಂದ್ಬಿಟ್ಟು ಆ್ಯಕ್ಷನ್ ತಗೊಂಡಿಲ್ಲ. HO ಹತ್ರ ಹೋಗಿದ್ದಾರೆ ಫೋನ್ ಮುಖಾಂತರ, ಅವ್ರು ಯಾರು ಆ್ಯಕ್ಷನ್ ತಗೊಂಡಿಲ್ಲ. ಹಂಗಾಗಿ ನಮ್ಮ ಸಾಹೇಬ್ರ ಹತ್ರ ಬಂದು ನಿಮ್ಮ ಹತ್ರ ನಾವು ಬೇಡ್ಕೊಂಡು ಕೇಳ್ಕೊಳ್ತೀವಿ ಅಂದರೆ ಇದನ್ನ ಬಂದ್ಬಿಟ್ಟು ಯಾವ ರೀತಿಯಿಂದ ಈ ಪೂಜೆಗಳನ್ನೆಲ್ಲ ಬಂದ್ಬಿಟ್ಟು ಅವ್ರು ಮಾಡೋ ಹಕ್ಕನೇ ಇಲ್ಲ. ಅವ್ರಿಗೆ ಮಿಡ್ ನೈಟಲ್ಲಿ ಈ ಪೂಜೆ ಮಾಡೋಂಥ ಹಕ್ಕ ಇಲ್ಲ ಮೇಡಮ್. ಅದರಲ್ಲಿ ಫ್ರೀ ಮೇಂಟೆನೆನ್ಸ್ ಮಾಡೋಕ್ಕೆ ಅಪ್ಪು ಅವರು BJPಯಲ್ಲಿ ಇರೋರು, BJPಯಿಂದ ರಾಜನಗರ ಕ್ಷೇತ್ರದಲ್ಲಿ ಅವ್ರು ಇರೋದು. ಹಂಗಾಗಿ ಅವ್ರಿಗೆ ಬಂದ್ಬಿಟ್ಟು ಆಗದಿರೋ ಕೆಲಸನ ಅವ್ರು ಮಾಡಿಕೊಂಡು ತುಂಬ ಜನರು ಅವರು ಅಷ್ಟೇ. ಆಮೇಲೆ ಇದು ಸಮಾಧಿ ಗೋರಿ ಕಟ್ಕೊಂಡು ಪುನೀತ್, ಚೆನ್ನಮ್ಮ, ಪ್ರಕಾಶ್ ಇವರೆಲ್ಲ ಬಂದ್ಬಿಟ್ಟು ಗೋರಿ ಕಟ್ಟು ಅವ್ರಿಗೆ ಆಚೆ ಬಂದ್ಬಿಟ್ಟಿದ್ದಾರೆ. ಮತ್ತೆ ಪುನಃ ಅವ್ರು ಯಾರ ಪರ್ಮಿಷನ್ದ ಹೊರಟಿದ್ದಾರೆ, ಯಾರ ಪರ್ಮಿಷನ್ದ ಹೋಗ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮೇಡಮ್. ಇದೆಲ್ಲ ಬಂದ್ಬಿಟ್ಟು ಏನೋ ನಮ್ಗೆ ಗೊತ್ತಿಲ್ಲ. ಈಗ ನೋಡಿದ್ರೆ ನಮ್ಮ ಸಾಹೇಬ್ರು ಇದ್ದಾರೆ, ಸಾಹೇಬ್ರ ವೈಫ್ ನೀವು ಇದ್ದೀರಾ ಅಂದ್ಬಿಟ್ಟು ನಾವು ಎಲ್ಲ ನೋಡಿ ಒಳ್ಳೆ ನಮ್ಗೆ ಇದೆ ಸಜೆಷನ್ ಕೊಟ್ಕೊಂಡು ನಮ್ಗೆ ಒಳ್ಳೆ ಕೆಲಸ ನೀವು ಮಾಡಿಕೊಟ್ಟಿದ್ದಾರೆ ಅಂದ್ಬಿಟ್ಟು ನಿಮಗೆ ನಿಮ್ಮ ಪರವಾಗಿ ನಮ್ಗೆ ಒಂದು ಹೆಲ್ಪ್ ಆಗಬೇಕ್ಬಿಟ್ಟು ನಿಮ್ಮನ್ನ ಕೈ ಜೋಡಿಸಿ ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಮೇಡಮ್. ಇದು ಮುಂದಿನ ಮತ್ತೆ ಯಾವುದೇ ಆಗದೆ ಇರೋ ಥರ ಒಂದು ಆ್ಯಕ್ಷನ್ ತಗೊಂಡು ಅದನ್ನ ನಿಲ್ಲಿಸಿ ನಮ್ಗೆ ಒಂದು ಒಳ್ಳೆ ಇದನ್ನ ಮಾಡಿಕೊಡ್ಬೇಕಂತ ಕೈ ಜೋಡಿಸಿ ನಿಮ್ಮನ್ನ ಕೇಳ್ಕೊತೀವಿ ಮೇಡಮ್. ಆದರೆ ಹಳೆ ಇದ್ರು ಅವ್ರ ಮಗಳು ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಹುಡುಗಿ ಇರೋವರೆಗೂ ಯಾವ ತೊಂದರೆನೂ ಇರಲಿಲ್ಲ. ಈಗ ಜೆಂಟ್ಸ್ ಹೋಗ್ಬಿಟ್ಟು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಎಲ್ರಿಗೂ ಒಂದೊಂಥರ ತೊಂದರೆ. ಅಕ್ಕಪಕ್ಕ ಬಂದ್ಬಿಟ್ಟು ಮಾತಾಡಿದ್ರೆ ಅವ್ರನ್ನ ಏನು ಮಾಡೋಣ ನೋಡಿ, ತೆಗಿ, ಇಲ್ಲಿ ಬಂದ್ಬಿಟ್ಟು ಇಲ್ದೇ ಇರೋ ಮಾತುಗಳನ್ನ ಮಾತಾಡ್ತಾರೆ ಮೇಡಮ್. ಮಿಡ್ ನೈಟ್ಲಿ ತುಂಬ ಕಷ್ಟ ಕೊಡ್ತಾ ಇದ್ದಾರೆ. ಪೇಷಂಟ್ಸ್ ಇದ್ದಾರೆ ಎಲ್ಲ ಕಡೆ. ಈಗೆಲ್ಲ ಬಂದ್ಬಿಟ್ಟು ಸುಮ್ಮನೆ BP, ಶುಗರು ಇಂಥದ್ದೆಲ್ಲ ಬಂದಿದೆ. ಹಾರ್ಟ್ ಅಟ್ಯಾಕ್ ಪೇಷಂಟ್ ಎಲ್ಲ ಜಾಸ್ತಿ ಬರ್ತಾ ಇದ್ದಾರೆ. ಆ ಥರ ಕೊರೋನಾ ಕಾಲದಲ್ಲಿ ಅಷ್ಟು ಇರಲಿಲ್ಲ. ಇವಾಗ ಬಂದ್ಬಿಟ್ಟು ತುಂಬ ಭಯ ಪಡ್ಕೊಂಡು ಹೆಣ್ಮಕ್ಳೆಲ್ಲ ಆಚೆ ಹೋಗೋಕ್ಕೆ ಕಷ್ಟಪಡ್ಕೊಂಡಿದ್ದಾರೆ. ನೀವು ದೊಡ್ಡ ಮನಸ್ಸು ಮಾಡಿ ಇದನ್ನು ಯಾವ ಥರ ಮಾಡಿ ನೀವು ಸ್ಟಾಪ್ ಮಾಡಿಸ್ತೀರಿ ಮೇಡಮ್, ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ಕೊಂಡು. ನನ್ನ ಮಗಳು ಈ ಅಮ್ಮ ಮಾತಾಡಿದ ವಿಷಯ ಏನಂದರೆ, ಅವ್ರ ತಿಳುವಳಿಕೆ ಏನು ಬಂದಿದೆ ಅಂದರೆ, ಸುಮಾರು ಒಂದು 40 ವರ್ಷದಲ್ಲಿ ನರಬಲಿ ಸ್ವಾಮೀಜಿ ಅನ್ಬೋದು ಅದೇ ಮಶಾನದಲ್ಲಿ ಇದ್ದು ಮಕ್ಕಳನ್ನ ಕದ್ದು ಮಕ್ಕಳನ್ನ ಎಲ್ಲ ನರಬಲಿ ಮಾಡಿ ತುಂಬ ಮಕ್ಕಳನ್ನ ಬಂದ್ಬಿಟ್ಟು ಗೊತ್ತಿಲ್ಲದೆ ಎತ್ಕೊಂಡು ಹೋಗಿ ನರಬಲಿ ಮಾಡಿ ಆ ಥರ ಪೂಜೆಗಳೆಲ್ಲ ಮಾಡಿ ಸೇಮ್ ಇದೇ ಥರ ಪೂಜೆ ಮಾಡಿ ಈ ಪರಿಸ್ಥಿತಿಗೆ ತಗೊಂಡು ಬಂದು ಆಮೇಲೆ ಪೊಲೀಸಲ್ಲಿ ಸಬ್ಮಿಟ್ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಮುಖಾಂತರ ಅವ್ರು ಏನೋ ಆ್ಯಕ್ಷನ್ ತೊಗೊಂಡು ಆ ಅಪ್ಪನ್ನ ಏನೋ ಮಾಡಿದ್ದಾರೆ. ಹಂಗಾಗಿ ಮತ್ತೆ ಇದು 3-4 ತಿಂಗಳಿಂದ ಈ ಕತೆ ನಡೀತಾ ಇದೆ. ಅಕ್ಕಪಕ್ಕ ಇರೋರಿಗೆ ಭಯ ಆಗಿದೆ ಅಂದ್ಬಿಟ್ಟು ಅವರು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ ಮೇಡಮ್. ಅದನ್ನ ತಮಿಳಲ್ಲಿ ಹೇಳ್ತಾ ಇದ್ರೆ ನಾನು ಕನ್ನಡದಲ್ಲಿ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಮೇಡಮ್. ಅದನ್ನು ನೋಡಿ ನೀವು ದಯಮಾಡಿ ನೋಡಿ. ಇದು ಯಾವ ಮಕ್ಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಯಾರಿಗೂ ಅನ್ಯಾಯ ಆಗಬಾರ್ದು ಮೇಡಮ್. ದಯವಿಟ್ಟು ನೀವು ಇದನ್ನ ಆ್ಯಕ್ಷನ್ ತಗೊಳ್ಳಿ. ಎಷ್ಟು ಬೇಗ ಆ್ಯಕ್ಷನ್ ತಗೊಳ್ತಿರೋ ನಿಜವಾಗ್ಲೂ ಮೇಡಮ್ ನಾವು ನಿಮ್ಮ ಜೊತೆ ಹೋಗ್ತೀವಿ, ನೀವು ನಮ್ಮ ಜೊತೆ ಇದ್ದು ಕೈ ಜೋಡಿಸಿ ಮೇಡಮ್. ನಾವು ಶ್ರೀರಾಮಪುರ ಹಿಂಭಾಗದಲ್ಲಿರೋದು. ಈ ಥರ ರಾತ್ರಿ ಹೊತ್ತು ಅಮಾವಾಸ್ಯೆ ಪೌರ್ಣಮಿ ಆದಾಗ ಏನೋ ಒಂಥರ ಸೌಂಡ್ ಬರುತ್ತೆ. ಅದು ನಮಗೆ ಭಯ ಆಗ್ತಾ ಇದೆ. ಅದಕ್ಕೆ ಅದೇನಂತಂದು ಸ್ವಲ್ಪ ನೀವು முன்னெச்சரிக்கை. வணக்கம் மேடம். நாங்கள் மசானா பின்னாடி இருக்கிறோம். ஒரே சமாதியில் ஒரே கலாட்டா பண்ணுறாங்க. நைட்டெல்லாம் என்னென்னமோ பூஜை பண்ணுறாங்க. அது என்ன பூஜைன்னு எங்களுக்கும் தெரியலை. எங்கள் வீட்டில் வர உடம்பு முடியல, அவருக்கு நைட்டெல்லாம் தூங்க முடியல. ஆட்டுப்புறாலும் என்ன வயசு பொண்ணுங்க இருக்கிறாங்க. நாங்கள் யார்கிட்ட போய் நாங்கள் இந்த குறைய சொல்ல, நாங்களே எவ்வளவோ முயற்சி பண்ணுறோம். அது நடவடிக்கை எடுக்க மாட்டேங்காங்க. நீங்கள் தயவு செய்து இது என்னன்னு கேட்டு கொடுங்க. என்னை ரொம்ப கலாட்டா பண்ணுறாங்க. அதுமாரி போய் கேட்டோம்னா கறக்கிறது பார்த்துக்காங்க. அது யாரும் சொல்லலை, நாங்களே தான் அதை முயற்சி பண்ணி நாங்கள் வரோம். எங்களால் அங்கே இருக்க முடியலை, ரொம்ப கலாட்டா பண்ணுறாங்க. அதனால தான் நாங்கள் கம்ப்ளைண்ட் கொடுக்குறோம். ரொம்ப தயவு செய்து இந்த நடவடிக்கை எடுத்துக்காங்க. ரொம்ப எங்களுக்கு நைட்டெல்லாம்